ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಶಿತ. ಕಷ್ಟ ಬಂದಾಗ ಯಾರಿಗಾದರೂ ಸಹಾಯ ಕೇಳುವ ಮುನ್ನ 1000 ಬಾರಿ ಯೋಚಿಸಿ. ಕಷ್ಟದ ಭಾರ ಸ್ವಲ್ಪ ದಿನ ಇರುತ್ತದೆ, ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ. ಅದರಿಂದ ಜಾಸ್ತಿ ಯಾರನ್ನೂ ಕೇಳಕ್ಕೆ ಹೋಗಬೇಡಿ ಸಹಾಯನ, ಗೊತ್ತಾಯ್ತಾ? ಅದ್ರ ಭಾರ ತುಂಬ ಇರುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅವರ ಜೀವನ ಸಾಧನೆಗಳು ಸ್ಮರಿಸುವುದಲ್ಲ, ಅದು ನಮ್ಮ ಸಮಾಜ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳಿಗೆ ಅವರು ನೀಡಿದ ಅಕ್ಷಯವಾದ ಕೊಡುಗೆಯ ಪುನರುಚ್ಚಾರಣೆ ಕೂಡ ಹೌದು. ಅವರು ಕೇವಲ ಧಾರ್ಮಿಕ ಮಹನೀಯರಲ್ಲ, ಮಾನವೀಯತೆಯ ಅಧ್ಯಯನವನ್ನು ಜೀವಂತ ಪಾಠವಾಗಿ ರೂಪಿಸಿದ ಯುಗ ಪ್ರಭಾವಿ ಚಿಂತಕರಾಗಿ, ಕರ್ತವ್ಯನಿಷ್ಠೆ ಗುರುಗಳಾಗಿ, ಸಮಾಜ ಸುಧಾರಕರಾಗಿ ಹಾಗೂ ನಿಸ್ವಾರ್ಥೀಯ ಸೇವೆಯ ಧ್ಯೇಯ ರೂಪವಾಗಿ ಉಳಿದರು. ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು ಆತ್ಮಸಾಕ್ಷಾತ್ಕಾರದ ಸ್ಮರಣೆ ಬಾಳಿನ ಮೂಲಧ್ವನಿ, ಜ್ಞಾನ, ಸೇವೆ ಮತ್ತು ಸಂಸ್ಕೃತಿ. ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು ತಮ್ಮ ಜೀವನವನ್ನೇ ಒಂದು ಮೌಲ್ಯ ಪಾಠವನ್ನಾಗಿ ಕಟ್ಟಿಕೊಂಡವರು. ಜ್ಞಾನವನ್ನು ಸಂಪಾದಿಸುವುದರಿಗಿಂತ ಅವರು ಅದನ್ನು ಹಂಚುವುದು ಮಹತ್ವ ಎನ್ನುವುದನ್ನು ತಮ್ಮ ಕರ್ಮಗಳಿಗೆ ತೋರಿಸಿದರು. ಅವರು ಸಮಾಜದ ಎಲ್ಲ ವರ್ಗದವರಿಗೂ ಶಿಕ್ಷಣ, ಸಂಸ್ಕಾರ ಮತ್ತು ನೈತಿಕತೆಯನ್ನು ತಲುಪಿಸುವಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಕೈಗೊಂಡರು. ಅವರ ಮಾರ್ಗದರ್ಶನದಲ್ಲಿ ನಡೆದ ಸೇವಾ ಚಟುವಟಿಕೆಗಳು ಗ್ರಾಮೀಣ ಉನ್ನತಿ, ಮಕ್ಕಳ ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಮಾನವೀಯ ನೆರವಿನ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಜನರು ಬದುಕನ್ನು ಬದಲಾಯಿಸಿವೆ. ಆಧ್ಯಾತ್ಮಿಕತೆ, ಅಹಂಕಾರವಿಲ್ಲದೆ ಮಾರ್ಗದರ್ಶನ ಸ್ವಾಮೀಜಿಗಳು ಧಾರ್ಮಿಕತೆಯ ಹೆಸರಿನಲ್ಲಿ ವಿಭಜನೆ ಮಾಡುವವರಲ್ಲ. ಅವರು ಆಧ್ಯಾತ್ಮಿಕತೆಯನ್ನು ಅಂತರಂಗದ ಬೆಳಕು, ಸತ್ಯ ಮತ್ತು ಪ್ರೀತಿ ಎಂಬ 3 ಮೂಲ ಮೌಲ್ಯಗಳೊಂದಿಗೆ ಜೋಡಿಸಿ ಬೋಧಿಸಿದರು. ಧರ್ಮ ಅಂದರೆ ಸೇವೆ, ಧ್ಯಾನ ಅಂದರೆ ಸಂಸ್ಕರಣೆ, ಗುರು ಅಂದರೆ ನಿಜವಾದ ಬದುಕಿನ ದಾರಿದೀಪ ಎಂದು ಅವರು ಹೇಳುತ್ತಿದ್ದುದನ್ನು ಶಿಷ್ಯರು ಎಂದಿಗೂ ನೆನಪಿಸುತ್ತಾರೆ. ವಿಜ್ಞಾನ, ಸಂಸ್ಕೃತಿ, ತತ್ವಶಾಸ್ತ್ರದ ಸಂಗಮ. ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಗಳು ಆಧ್ಯಾತ್ಮಿಕತೆಯನ್ನು ಕೇವಲ ಪುರಾತನ ಪರಂಪರೆಯಲ್ಲ, ತಾರ್ಕಿಕತೆ ಮತ್ತು ವೈಜ್ಞಾನಿಕತೆಯ ಆಧಾರದ ಮೇಲೆ ನಿರಾವರಿಸುವ ವಿಶಿಷ್ಟ ದೃಷ್ಟಿಕೋನ ಹೊಂದಿದ್ದರು. ಮನುಷ್ಯನ ನೈತಿಕತೆ ಬೆಳವಣಿಗೆ, ಸಂಸ್ಕೃತಿ ನಿರ್ಮಾಣ ಮತ್ತು ಸಮಾಜದ ಸಮತೋಲನಕ್ಕಾಗಿ ಅವರು ನೀಡಿದ ತತ್ವಗಳು ಇಂದಿಗೂ ಅಧ್ಯಯನಕ್ಕೆ ಒಳಪಟ್ಟಿವೆ. ವ್ಯಕ್ತಿಗತ ಶಿಷ್ಟಾಚಾರ, ಗುರುಗಳ ಜೀವನಮಾನ ಪಾಠ. ಅವರು ಸದಾ ಶಾಂತ, ಸರಳ ಮತ್ತು ಸಮನ್ವತೆಯನ್ನು ದಾರಿ ಹಿಡಿದರು. ನಮ್ರತೆ, ನಿಸ್ವಾರ್ಥತೆ, ಸಮಾಜತೆ, ಹಿತ, ಮಾನವೀಯ ಮೌಲ್ಯಗಳು, ಗೌರವ ಇವರ ವ್ಯಕ್ತಿತ್ವದ ಮೂಲ ಕಂಬಗಳು. ಸ್ವಾಮೀಜಿಗಳು ಬೋಧಿಸಿದ ಮುಖ್ಯ ಸಂದೇಶವೆಂದರೆ ಜೀವನವು ಸೇವೆಗಾಗಿ, ಸೇವೆ ಮಾನವೀಯತೆಗಾಗಿ. ಅವರ ಅಧ್ಯಾತ್ಮ ಪುನರ್ವಿಚಾರ, ದೀನ ದಲಿತರ ವಿದ್ಯಾರ್ಥಿಗಳು, ಯೌವನದ ಮಹಿಳೆಯರ ಮತ್ತು ಸಮಾಜದ ಬೆಳವಣಿಗೆ ಸ್ವಾಮೀಜಿಗಳ ಕೊಡುಗೆಯನ್ನು ಪುನಃ ಜ್ಞಾಪಿಸುವುದು. ಈ ದಿನ ಅವರ ಬರಹಗಳ ಅಧ್ಯಯನ, ಮೌಲ್ಯಾಧಾರಿತ ಕಾರ್ಯಗಳು, ಸೇವಾ ಚಟುವಟಿಕೆಗಳು, ಧ್ಯಾನ, ಪ್ರಾರ್ಥನೆ ಹಾಗೂ ಅವರ ಜೀವನ ಪರಿಚಯದ ಕುರಿತು ಚಿಂತನೆ ಇವೆಲ್ಲವೂ ಅವರ ಆಧ್ಯಾತ್ಮಿಕ ಹೆಜ್ಜೆ ಗುರುತುಗಳನ್ನು ಮುಂದುವರಿಸುವುದು ಒಂದು ಮಾರ್ಗ. ಸ್ವಾಮೀಜಿಗಳ ಪರಂಪರೆ ನಮ್ಮ ಹೊಣೆ. ಸ್ವಾಮೀಜಿಗಳ ತತ್ವಗಳು ಮತ್ತು ಮೌಲ್ಯಗಳು ಒಂದು ಸಂಸ್ಥೆಗೆ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜದ ಒಟ್ಟು ನೈತಿಕತೆ ಜೀವನಕ್ಕೆ ಬೆಳಕು ನೀಡುವ ದೀಪದಂತೆ ಇವೆ. ಅವರ ಬೋಧನೆಗಳು ಮುಂದಿನ ಪೀಳಿಗೆಗೂ ಜ್ಞಾನ ಮತ್ತು ಮಾನವೀಯತೆಯ ಮಾರ್ಗದರ್ಶನ ಆಗಲಿ ಎಂದು ಅವ್ರನ್ನ ಎಲ್ಲರೂ ನೆನೆಸ್ಕೊಳ್ಳೋಣ. ಬಾಲಗಂಗಾಧರ ಸ್ವಾಮೀಜಿಗಳು ನಾವು ಕೇವಲ ಗೌರವ ಸಲ್ಲಿಸುವುದಲ್ಲ, ನಮ್ಮ ಜೀವನದಲ್ಲಿ ಅವರ ಮೌಲ್ಯಗಳನ್ನು ಜಾರಿಗೊಳಿಸುವ ಸಂಕಲ್ಪ ಮಾಡ್ಕೋಬೇಕು. ಅವರ ಬದುಕು ಹೇಳುವುದೇ ಮನಸ್ಸಿಗೆ ಶಾಂತಿ, ಸಮಾಜಕ್ಕೆ ಸೇವೆ, ಮಾನವೀಯತೆಗೆ ಪ್ರೀತಿ. ಇವು ನಿಜವಾದ ಧರ್ಮ. ನಾವು ಯಾರೇ ಆಗಲಿ ಒಂದು ಕಾಕಿ ತೊಟ್ಟಿದ್ರೆ ಎಲ್ಲ ಸಮಾಜಕ್ಕೂ ಅವ್ರು ಬೇಕು. ಒಂದೇ ಸಮಾಜ ಅಲ್ಲ ಅವ್ರಿಗೆ ಬೇಕಾಗಿದ್ದು, ಜಾತಿ ಅಲ್ಲ. ಒಂದು ಕಾಕಿ ತೊಟ್ಟ ಮೇಲೆ ಅವ್ರಿಗೆಲ್ಲರಿಗೂ ಸ್ವಾಮೀಜಿಗಳೇ ಎಲ್ಲರಿಗೂ ಹಿತವನ್ನು ನುಡಿಬೇಕು, ಗೊತ್ತಾಯ್ತಾ? ಆ ಒಂದು ಮಠದಲ್ಲಿ ದೇವಸ್ಥಾನ ಕಟ್ಟಿರೋದನ್ನು ನೋಡಿದ್ರೆ ಆದಿಚುಂಚನಗಿರಿಯಲ್ಲಿ ಭಾಳ ಸೊಗಸಾಗಿದೆ. ಎಲ್ಲರೂ ಹೋಗಿ ನೋಡ್ಕೊಂಬನ್ನಿ, ಆ ದೇವಸ್ಥಾನ ನೋಡಬೇಕು. ಏಕೆಂದರೆ ಅಷ್ಟು ಸೊಗಸಾಗಿ ಅಲ್ಲಿ ನಿರ್ಮಿಸಿದ್ದಾರೆ, ಗೊತ್ತಾಯ್ತಾ? ಎಲ್ಲರೂ ಹೋಗಿ ಆ ಒಂದು ಸ್ವಾಮೀಜಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಇವತ್ತು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 22/1/2026 ಗುರುವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ಚೌತಿ, ರಾತ್ರಿ 1:23, ನಕ್ಷತ್ರ ಶತಭೀಷ, ಹಗಲು 2:03, ಮಳೆ ಉತ್ತರಾಷಾಢ 4ನೇ ಪಾದ, ರಾಹುಕಾಲ 2 ಗಂಟೆ 1 ನಿಮಿಷದ 3:37, ಉಳಿಕ ಕಾಲ 9:42 11:08, ಯಮಗಂಟೆ ಕಾಲ 6:49 8:16. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ
ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.